ನಮಸ್ಕಾರ ಸ್ನೇಹಿತರೆ, ಇದೀಗ ಬಂದಿರುವಂಥ ಮಾಹಿತಿ, ಲೇಟೆಸ್ಟ್ ಆಗಿ ಬಂದಿರುವಂಥ ಮಾಹಿತಿ ಪ್ರಕಾರ 50 ಲಕ್ಷ BPL ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಅದು ಕರ್ನಾಟಕ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುವಂಥ 50 ಲಕ್ಷ BPL ಫಲಾನುಭವಿಗಳ BPL ರೇಷನ್ ಕಾರ್ಡನ್ನು ರದ್ದು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಇದು ಲೇಟೆಸ್ಟ್ ಆಗಿ ಈಗ ಬಂದಿರುವಂಥ ಮಾಹಿತಿ. ಹೌದು, 50 ಲಕ್ಷ BPL ರೇಷನ್ ಕಾರ್ಡ್, ಯಾರ ರೇಷನ್ ಕಾರ್ಡ್ ರದ್ದಾಗಲಿದೆ, ಜೊತೆಗೆ ಯಾಕೆ ರದ್ದಾಗಲಿದೆ, ರೇಷನ್ ಕಾರ್ಡ್ ಒಂದು ನಕಲಿ ದಾಖಲೆಗಳನ್ನು ಕೊಟ್ಟು ನಿಮ್ಮ ರೇಷನ್ ಕಾರ್ಡ್ ರದ್ದಾದರೆ ನಿಮಗೆ ಯಾವ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ, ಜೊತೆಗೆ ರೇಷನ್ ಕಾರ್ಡ್ ರದ್ದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಏನು ತಪ್ಪನ್ನು ಮಾಡಬಾರ್ದು, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ರೇಷನ್ ಕಾರ್ಡ್ ನಿಮ್ಮದು ರದ್ದಾಗಿದ್ದರೆ ಆ ಲಿಸ್ಟನ್ನು ಯಾವ ರೀತಿ ನೀವು ಚೆಕ್ ಮಾಡ್ಬೋದು ಮೊಬೈಲ್ನಲ್ಲಿ, ಅದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತವಾಗಿ ತುಂಬ ಉಪಯುಕ್ತ ವಿಡಿಯೋ. ಯಾಕಂತ ಹೇಳಿದ್ರೆ ನಿಮ್ಮ BPL ರೇಷನ್ ಕಾರ್ಡ್ ಒಂದು ವೇಳೆ ಈ ತಪ್ಪು ಮಾಡಿದರೆ ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗುತ್ತೆ. ಈಗಾಗಲೇ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಇದ್ರ ಬಗ್ಗೆ ಜಸ್ಟ್ ಈಗ ಒಂದು ಅಪ್ಡೇಟ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಒಂದು ವೇಳೆ ನೀವು ಈ ತಪ್ಪನ್ನು ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ರೇಷನ್ ಕಾರ್ಡ್ ರದ್ದಾದರೆ ಕೇವಲ ರೇಷನ್ ಕಾರ್ಡ್ ಮಾತ್ರ ಅಲ್ಲ, ನಿಮಗೆ ನಂತರ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಲಾಭ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಸಿಗೋದಿಲ್ಲ. ಜೊತೆಗೆ ಬೇರೆ ಹಲವಾರು ರೀತಿಯಲ್ಲಿ ನಿಮಗೆ ನಷ್ಟ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಕೇರ್ಫುಲ್ ಆಗಬೇಕು. ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಿಗೋದಿಲ್ಲ. ಹಾಗಾದರೆ 50 ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಇವಾಗ ರದ್ದು ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಇದರಲ್ಲಿ ಯಾವ ರೇಷನ್ ಕಾರ್ಡ್ ರದ್ದಾಗುತ್ತೆ, ರದ್ದು ಆಗಬಾರ್ದು ನೀವು ಏನು ಮಾಡಬೇಕು, ಜೊತೆಗೆ ರದ್ದಾಗಿರೋ ಲಿಸ್ಟನ್ನು ಯಾವ ರೀತಿ ನೀವು ಚೆಕ್ ಮಾಡಬೇಕು ಮೊಬೈಲಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವೆರಿ ನಿಮಗೆ ಉಪಯುಕ್ತ ವಿಡಿಯೋ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ. ಜೊತೆಗೆ ನಿಮ್ಮದು BPL ರೇಷನ್ ಕಾರ್ಡ್ ಆದರೆ BPL ರೇಷನ್ ಕಾರ್ಡ್ ಅಂತ, APL ರೇಷನ್ ಕಾರ್ಡ್ ಆದರೆ APL ಅಂತ, ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆದರೆ ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೆ ಕಾಯ್ತಾ ಇದ್ದರೆ ಪ್ರತಿಯೊಬ್ಬರು ಎಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ಗೊತ್ತಿದ್ದಾಗನೇ ಇದೀಗ ಬಂದಿರುವಂಥ ಮಾಹಿತಿ. ಹೌದು, ಕರ್ನಾಟಕ, ಇದು ನಾನು ಹೇಳ್ತಿಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಜೊತೆಗೆ ಆಹಾರ ಇಲಾಖೆ ಸಚಿವರಾದಂಥ KH ಮುನಿಯಪ್ಪನವರು ಇದ್ರ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿಯನ್ನು ನೀಡಿದ್ದಾರೆ. ಹೌದು, 50 ಲಕ್ಷ BPL ರೇಷನ್ ಕಾರ್ಡನ್ನು ಇದೀಗ ರದ್ದು ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ಇದರಲ್ಲಿ 50 ಲಕ್ಷ BPL ರೇಷನ್ ಕಾರ್ಡ್ ಅಂತ ಹೇಳಿದ್ರೆ ಮುಖ್ಯವಾಗಿ ಯಾರ ರೇಷನ್ ಕಾರ್ಡ್ ಇಲ್ಲಿ ರದ್ದಾಗಲಿದೆ ಅಂತ ಹೇಳಿದ್ರೆ ಸುಳ್ಳು ದಾಖಲೆಗಳನ್ನು ಕೊಟ್ಟು, ಸುಳ್ಳು ದಾಖಲಾತಿ ಅಂದರೆ ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಯಾರೆಲ್ಲ BPL ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಅವರ ರೇಷನ್ ಕಾರ್ಡ್ ಇವಾಗ ರದ್ದಾಗಲಿದೆ. BPL ರೇಷನ್ ಕಾರ್ಡ್ ಅವ್ರದ್ದು ರದ್ದಾಗಲಿದೆ. ಜೊತೆಗೆ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಮಾತ್ರ BPL ರೇಷನ್ ಕಾರ್ಡ್ ಅಂತ ಇದೆ. ಬಟ್ ಇಲ್ಲಿ ಶ್ರೀಮಂತರು ಕೂಡ, ಧನವಂತರು ಕೂಡ, ಬಿಸ್ನೆಸ್ಮ್ಯಾನ್ಗಳು ಕೂಡ, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡುವವರು, ಆದಾಯ ತೆರಿಗೆ ಪಾವತಿ ಮಾಡೋದ್ರ ಜೊತೆಗೆ GST ಪಾವತಿ ಮಾಡುವವರು, ವೈಟ್ ಬೋರ್ಡ್ ಕಾರನ್ನು ಹೊಂದಿರುವವರು, ಇವರೆಲ್ಲರೂ ಕೂಡ ಇವಾಗ BPL ರೇಷನ್ ಕಾರ್ಡನ್ನು ಬಳಕೆ ಮಾಡಿಕೊಂಡು ಸರ್ಕಾರದ ಯೋಜನೆಯ ಲಾಭವನ್ನು ಪಡ್ಕೊಳ್ತಿರುವಂಥದ್ದು ಗಮನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಇದೀಗ ಇಂಥವರ ಅಂದರೆ ಇವಾಗ ಕ್ರಾಸ್ ಚೆಕ್ ಮಾಡ್ತಿದೆ, ಮತ್ತೊಮ್ಮೆ ವೆರಿಫೈ ಮಾಡ್ತಿದೆ ಯಾರ್ಯಾರ ಮನೆಯಲ್ಲಿ ಏನೇನು ಐಟಮ್ ಇದೆ, ಅಥವಾ ಏನೇನು ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರಾ, GST ಪಾವತಿ ಮಾಡ್ತಿದ್ದಾರಾ, ವೈಟ್ ಬೋರ್ಡ್ ಕಾರ್ ತಗೊಂಡಿದ್ದಾರಾ, ಈ ರೀತಿಯಾಗಿ ಎಲ್ಲವನ್ನು ಮತ್ತೊಮ್ಮೆ ಅವರು ವೆರಿಫೈ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿ ಇಂಥವರ ರೇಷನ್ ಕಾರ್ಡ್ ರದ್ದಾಗಲಿದೆ. ಇಲ್ಲಿ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತೊಂದು ವಿಷಯವನ್ನು ಸ್ಪಷ್ಟಪಡಿಸಿರುವಂಥದ್ದು, ಕುಟುಂಬದಲ್ಲಿ 3 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದ್ದವರು, ಐಷಾರಾಮಿ ಕಾರನ್ನು ಹೊಂದಿದ್ದವರು, ಜೊತೆಗೆ ನಗರ ಪ್ರದೇಶದಲ್ಲಿ 100 ಚದರ ಮೀಟರ್ಗಿಂತ ಹೆಚ್ಚು ಜಾಗವನ್ನು ಹೊಂದಿರುವ ಶ್ರೀಮಂತರು ಕೂಡ BPL ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅಂಥವರ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಈಗ ಅಧಿಕಾರಿಗಳು ತಿಳಿಸಿರುವಂಥದ್ದು. ಒಂದು ವೇಳೆ ನೀವು ನಕಲಿ ರೇಷನ್ ಕಾರ್ಡ್ ಕೊಟ್ಟು, ನಕಲಿ ದಾಖಲೆಗಳನ್ನು ಕೊಟ್ಟು ರೇಷನ್ ಕಾರ್ಡನ್ನು BPL ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ರೆ ನಿಮಗೆ ಏನು ಶಿಕ್ಷೆ ಆಗುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ನಿಮಗೆ ಜೈಲು ಶಿಕ್ಷೆ ಆಗ್ಬೋದು ಅಥವಾ ದಂಡ ವಿಧಿಸ್ಬೋದು. ಜೊತೆಗೆ ಅವರು ಸ್ಪಷ್ಟಪಡಿಸಿರುವಂಥದ್ದು, ಏನಿಲ್ಲಿ ಅಕ್ಕಿ ಹಣವನ್ನು ಪಡ್ಕೊಂಡಿದ್ದಾರೆ, ಸೊ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಹಣವನ್ನು ಪಡ್ಕೊಂಡಿದ್ದಾರೆ, ಅದನ್ನು ನೀವು ಮರುಪಾವತಿ ಮಾಡಬೇಕಾಗುತ್ತೆ. ಅಂದರೆ ಪ್ರತಿ ಕೆಜಿಗೆ 30 ರೂಪಾಯಿ ಪ್ರಕಾರ ಮತ್ತೊಮ್ಮೆ ನೀವು ಅದನ್ನು ವಾಪಸ್ ಕೊಡಬೇಕಾಗುತ್ತೆ. ಒಂದು ವೇಳೆ ನೀವು ನಕಲಿ ದಾಖಲೆಗಳನ್ನು ಕೊಟ್ಟು BPL ರೇಷನ್ ಕಾರ್ಡು ಪಡ್ಕೊಂಡಿರೋದು ಸಿಕ್ಕಿ ಬಿದ್ದರೆ ಈ ರೀತಿಯಾಗಿ ನಿಮಗೆ ಪನಿಷ್ಮೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇವಾಗ ನೀವು ನಿಮ್ಮ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ರದ್ದಾಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಕುಟುಂಬದ ಸದಸ್ಯರಿದ್ದಾರೆ ಎಲ್ಲರ ಆಧಾರ್ ಕಾರ್ಡ್ ಒಮ್ಮೆ ನೀವು ಲಿಂಕ್ ಮಾಡಬೇಕಾಗುತ್ತೆ. ಅಂದರೆ ರೇಷನ್ ಕಾರ್ಡ್ KYC ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡ್ ಜೊತೆ ಎಲ್ಲರ ಆಧಾರ್ ಕಾರ್ಡ್ ಒಮ್ಮೆ ನೀವು ಲಿಂಕ್ ಮಾಡಿಸ್ಬೇಕಾಗುತ್ತೆ. ರೇಷನ್ ಕಾರ್ಡ್ KYC ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಹೌದು, ಸರ್ಕಾರ ಇದ್ರ ಬಗ್ಗೆ ಪದೇ 3-4 ಬಾರಿ ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿತ್ತು. ಆದರೂ ಕೂಡ ಇನ್ನೂ ಕೂಡ ಲಕ್ಷಾಂತರ ಮಂದಿ ಈ ಅಪ್ಡೇಟನ್ನು ಮಾಡಿಲ್ಲ. ಹಾಗಾಗಿ ನೀವು ಇದನ್ನು ಮೊದಲನೇದಾಗಿ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಇದರ ಜೊತೆಗೆ ನೀವು ತುಂಬ ಮಂದಿ ಏನು ಮಾಡ್ತಾರೆ, BPL ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ
ಪಡ್ಕೊಂಡಿದ್ದಾರೆ, ಆದರೆ ಅವರು ರೇಷನ್ ಶಾಪ್ಗೆ ಹೋಗಿ ರೇಷನನ್ನು ಪಡ್ಕೊಳ್ತಿಲ್ಲ. ಇದು ಮಾತ್ರ ಖಂಡಿತವಾಗಿ ನೀವು ರೇಷನನ್ನು ಪಡ್ಕೋಬೇಕಾಗುತ್ತೆ. ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನೀವು ರೇಷನನ್ನು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಕಳೆದ 3 ತಿಂಗಳಿನಿಂದ ನೀವು ರೇಷನ್ ಕಾರ್ಡ್ ಬೆನಿಫಿಟ್ ಅಂದರೆ ಅಕ್ಕಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಅದನ್ನು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಸಿಗುವುದಿಲ್ಲ. ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಅಂದರೆ BPL ರೇಷನ್ ಕಾರ್ಡ್ ನಿಮ್ಮದು APL ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ನಿಮಗೆ ಅಕ್ಕಿ ಬೇಕಿರಲಿ ಬೇಡದೇ ಇರಲಿ, ನೀವು ಅಲ್ಲಿ ಹೋಗಿ ಅಕ್ಕಿನ ಪಡ್ಕೋಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ 3 ತಿಂಗಳು ನೀವು ರೇಷನ್ ಶಾಪ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗುತ್ತೆ. ಸೊ ಕೊನೆಯದಾಗಿ ಸ್ನೇಹಿತರೆ, ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗಿದೆಯಾ, ಆ ಲಿಸ್ಟನ್ನು ಸಸ್ಪೆಂಡ್ ಮಾಡಿರುವಂಥ ಲಿಸ್ಟನ್ನು ನೀವು ಚೆಕ್ ಮಾಡಬೇಕಂತ ಹೇಳಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟಿಗೆ ಬರ್ತೀರಿ. ಅದರಲ್ಲಿ ಲೆಫ್ಟ್ ಸೈಡಲ್ಲಿ ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಂತರ ನಿಮಗಲ್ಲಿ ತಡೆ ಹಿಡಿಯಲಾದ ರೇಷನ್ ಕಾರ್ಡ್ ಪಟ್ಟಿ ಅಥವಾ ರೇಷನ್ ಕಾರ್ಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಮ ಜಿಲ್ಲೆ ಕಾಣಿಸುತ್ತಲ್ಲ, ಆ ಜಿಲ್ಲೆ ನೇಮ್ ಇರುವಂಥ ಆಯ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಎಲ್ಲವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಿಮ್ಮ ಗ್ರಾಮದಲ್ಲಿ ಯಾರ ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ, ಸೊ ಅಂಥವರ ಲಿಸ್ಟ್ ಬರುತ್ತೆ. ಅಂದರೆ ಅವರ ನೇಮ್ ಬರುತ್ತೆ, ಜೊತೆಗೆ ಕಾರ್ಡ್ ನಂಬರ್ ಬರುತ್ತೆ. ಅಲ್ಲಿ ನಿಮ್ಮ ನೇಮ್ ಇದ್ದರೆ ನಿಮ್ಮ BPL ರೇಷನ್ ಕಾರ್ಡ್ ರದ್ದಾಗಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟು ಈಗ ಬಂದಿರುವಂಥ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಆದಷ್ಟು ಬೇಗ ನೀವು ಇಲ್ಲಿ ನಾನು ಏನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ನೋಡ್ಕೋಬೇಕಾಗುತ್ತೆ. ಜೊತೆಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಎಲ್ಲರಿಗೂ ಎಷ್ಟಾಗುತ್ತಷ್ಟು ಶೇರ್ ಮಾಡಿ. ಯಾಕಂದರೆ ಇದೊಂದು ಯೂಸ್ಫುಲ್ ಮಾಹಿತಿ ಆದ್ದರಿಂದ ಸೊ ಅವರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೊಸ ರೇಷನ್ ಕಾರ್ಡ್ಗೋಸ್ಕರ ನೀವು ಕಾಯ್ತಾ ಇದ್ದರೆ ಪ್ರತಿಯೊಬ್ಬರು ಎಸ್ ಅಂತ